ಶಾಂತಿ. ಮುರಳಿಯ ದಿನಾಂಕ 7/8/2025. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಅವಿನಾಶಿ ಜ್ಞಾನ ರತ್ನಗಳನ್ನು ಧಾರಣೆ ಮಾಡಿಕೊಂಡು ಈಗ ತಾವು ಬಡವರಿಂದ ಶ್ರೀಮಂತರಾಗಬೇಕು. ತಾವು ಆತ್ಮ ರೂಪಬಸಂತಾಗಿದ್ದೀರಾ, ಜ್ಞಾನಿ ಯೋಗಿಯಾಗಿದ್ದೀರಾ. ಪ್ರಶ್ನೆ: ಯಾವ ಶುಭ ಭಾವನೆ ಇಟ್ಟುಕೊಂಡು ಪುರುಷಾರ್ಥದಲ್ಲಿ ಸದಾ ತತ್ಪರರಾಗಿ ಇರಬೇಕು? ಉತ್ತರ: ಸದಾ ಇದೇ ಶುಭ ಭಾವನೆ ಇಟ್ಟುಕೊಳ್ಳಬೇಕು. ನಾನು ಆತ್ಮ ಸತೋಪ್ರಧಾನ ಆಗಿದ್ದೆ. ನಾನೇ ತಂದೆಯಿಂದ ಶಕ್ತಿಯ ಆಸ್ತಿ ಪಡೆದಿದ್ದೆ. ಈಗ ಪುನಃ ಪಡೆಯುತ್ತಿದ್ದೇನೆ. ಈ ಶುಭ ಭಾವನೆಯಿಂದ ಪುರುಷಾರ್ಥ ಮಾಡಿ ಸತೋಪ್ರಧಾನ ಆಗಬೇಕು. ಈ ರೀತಿ ಯೋಚಿಸಬಾರದು, ಎಲ್ಲರೂ ಸತೋಪ್ರಧಾನರಾಗಲು ಸಾಧ್ಯವೇ? ಆ ರೀತಿ ಯೋಚಿಸಬೇಡಿ. ನೆನಪಿನ ಯಾತ್ರೆಯಲ್ಲಿ ಇರುವ ಪುರುಷಾರ್ಥ ಮಾಡುತ್ತಾ ಇರಿ. ಸರ್ವಿಸಿಂದ ಶಕ್ತಿಯನ್ನು ಪಡೆಯಿರಿ. ಗೀತೆ: ಈ ಪಾಪದ ಪ್ರಪಂಚದಿಂದ ದೂರ ಕರೆದುಕೊಂಡು ಹೋಗಿ ಪ್ರಭು. ಓಂ ಶಾಂತಿ. ಇದಾಗಿದೆ ವಿದ್ಯಾಭ್ಯಾಸ. ಪ್ರತಿಯೊಂದು ಮಾತನ್ನು ತಿಳಿದುಕೊಳ್ಳಬೇಕು. ಏನೆಲ್ಲ ಸತ್ಸಂಗಗಳಿವೆ ಅದೆಲ್ಲ ಭಕ್ತಿ ಮಾರ್ಗದ್ದಾಗಿದೆ. ಭಕ್ತಿ ಮಾಡುತ್ತಾ ಮಾಡುತ್ತಾ ಬಡವರಾಗಿದ್ದಾರೆ. ಆ ಬಡವರು ಫಕೀರರು ಯಾರೆಲ್ಲ ಇರುತ್ತಾರೆ ಅವರಿದ್ದಾರೆ. ತಾವಂತೂ ಬೇರೆ ಪ್ರಕಾರದ ಬಡವರು. ನೀವು ಅಮೀರರಾಗಿದ್ದೀರಿ, ಈಗ ಫಕೀರಾಗಿದ್ದೀರಾ. ಇದು ಯಾರಿಗೂ ಗೊತ್ತಿಲ್ಲ. ನಾವೇ ಶ್ರೀಮಂತರಿದ್ದೆವು, ನಾವು ಬ್ರಾಹ್ಮಣರೇ ತಿಳಿದುಕೊಂಡಿದ್ದೇವೆ. ವಿಶ್ವಕ್ಕೆ ಮಾಲೀಕರು ನಾವೇ ಸಿರಿವಂತರಾಗಿದ್ದೆವು. ಅಮೀರ್ ಚಂದರಿಂದ ಫಕೀರ್ ಚಂದ ಆಗಿದ್ದೇವೆ. ಈಗ ಇದಾಗಿದೆ ವಿದ್ಯಾಭ್ಯಾಸ. ಇದನ್ನು ಒಳ್ಳೆಯ ರೀತಿ ಓದಬೇಕು, ಧಾರಣೆ ಮಾಡಿಕೊಳ್ಳಬೇಕು ಮತ್ತು ಧಾರಣೆ ಮಾಡಿಸುವ ಪ್ರಯತ್ನ ಮಾಡಬೇಕು. ಅವಿನಾಶಿ ಜ್ಞಾನ ರತ್ನಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಆತ್ಮ ರೂಪ ಬಸಂತಾಗಿದೆ ಅಲ್ವಾ? ಆತ್ಮವೇ ಧಾರಣೆ ಮಾಡಿಕೊಳ್ಳುತ್ತೆ. ಶರೀರವಂತೂ ವಿನಾಶಿಯಾಗಿದೆ. ಕೆಲಸಕ್ಕೆ ಬರುವಂತಹ ವಸ್ತುವೇ ಅಲ್ಲ. ಶರೀರವನ್ನು ಸುಡಲಾಗುವುದು. ಶರೀರ ಏನೂ ಕೆಲಸಕ್ಕೆ ಬರಲ್ಲ, ಬೆಂಕಿಯಲ್ಲಿ ಹಾಕಿಬಿಡುತ್ತಾರೆ. ಆತ್ಮನನ್ನು ಸುಡಲು ಸಾಧ್ಯವಿಲ್ಲ. ನಾವು ಆತ್ಮ ಆಗಿದ್ದೇವೆ. ಎಂದಿನಿಂದ ರಾವಣ ರಾಜ್ಯವಾಯಿತು, ಅಂದಿನಿಂದ ಮನುಷ್ಯರು ದೇಹಾಭಿಮಾನದಲ್ಲಿ ಬಂದರು. ನಾನು ಶರೀರವಾಗಿದ್ದೇನೆ ಎಂಬುದು ಪಕ್ಕಾ ಆಯಿತು. ಆತ್ಮವಂತೂ ಅಮರವಾಗಿದೆ. ಅಮರನಾಥ ತಂದೆ ಬಂದು ಆತ್ಮರನ್ನು ಅಮರರನ್ನಾಗಿ ಮಾಡುತ್ತಾರೆ. ಅಲ್ಲಂತೂ ತಮ್ಮ ಸಮಯಕ್ಕೆ ತಮ್ಮ ಇಚ್ಛೆಯ ಅನುಗುಣವಾಗಿ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತೀರಾ. ಏಕೆಂದರೆ ಆತ್ಮ ಮಾಲೀಕ ಆಗಿದೆ. ಯಾವಾಗ ಬೇಕೋ ಆಗ ಶರೀರ ಬಿಡಬಹುದು. ಅಲ್ಲಿ ಶರೀರದ ಆಯುಷ್ಯು ಜಾಸ್ತಿ ಇರತ್ತೆ. ಸರ್ಪದ ಉದಾಹರಣೆ ಇದೆ ಅಲ್ವಾ? ಈಗ ತಾವು ತಿಳಿದುಕೊಂಡಿದ್ದೀರಾ, ತಮ್ಮ ಅನೇಕ ಜನ್ಮಗಳ ಅಂತಿಮ ಜನ್ಮದ ಹಳೆಯ ಶರೀರ ಇದಾಗಿದೆ. 84 ಜನ್ಮಗಳನ್ನು ಪೂರ್ಣ ಮಾಡಿದ್ದೇವೆ. ಕೆಲವ್ರದ್ದು 60 ಜನ್ಮ, ಕೆಲವ್ರದ್ದು 70 ಜನ್ಮ ಇರುತ್ತೆ, ಇನ್ನು ಕೆಲವ್ರದ್ದು 50 ಇರುತ್ತೆ. ತ್ರೇತಾದಲ್ಲಿ ಅವಶ್ಯವಾಗಿ ಆಯುಷ್ಯು ಸ್ವಲ್ಪ ಕಡಿಮೆ ಆಗತ್ತೆ. ಸತ್ಯಯುಗದಲ್ಲಿ ಪೂರ್ಣ ಆಯುಷ್ಯಿರುತ್ತದೆ. ಈಗ ಪುರುಷಾರ್ಥ ಮಾಡಬೇಕು. ನಾವು ಮೊಟ್ಟ ಮೊದಲು ಸತ್ಯಯುಗದಲ್ಲಿ ಬರುತ್ತೇವೆ. ಅಲ್ಲಿ ಶಕ್ತಿ ಇರುತ್ತೆ ಅಂದಾಗ ಅಕಾಲ ಮೃತ್ಯು ಆಗುವುದಿಲ್ಲ. ಶಕ್ತಿ ಕಡಿಮೆ ಆದಾಗ ಮತ್ತೆ ಆಯುಷ್ಯು ಸಹ ಕಡಿಮೆ ಆಗುವುದು. ಈಗ ಹೇಗೆ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ, ನೀವು ಆತ್ಮನನ್ನು ಶಕ್ತಿಶಾಲಿಯಾಗಿ ಮಾಡುತ್ತಿದ್ದಾರೆ. ಒಂದಂತೂ ಪವಿತ್ರರಾಗಬೇಕು ಮತ್ತು ತಂದೆಯ ನೆನಪಿನಲ್ಲಿ ಇರಬೇಕು. ಆಗ ಶಕ್ತಿ ಸಿಗುವುದು. ತಂದೆಯಿಂದ ಶಕ್ತಿಯ ಆಸ್ತಿಯನ್ನು ಪಡೆಯಬೇಕು. ಪಾಪಾತ್ಮರಂತೂ ಶಕ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಪುಣ್ಯಾತ್ಮರಾದಾಗ ಶಕ್ತಿ ಸಿಗುವುದು. ಈ ವಿಚಾರ ಮಾಡಿ ನಾವು ಆತ್ಮರು ಸತೋಪ್ರಧಾನರಾಗಿದ್ದೆವು. ಸದಾ ಶುಭ ಭಾವನೆ ಇಟ್ಟುಕೊಳ್ಳಬೇಕು. ಈ ರೀತಿ ಅಲ್ಲ ಎಲ್ಲರೂ ಸತೋಪ್ರಧಾನರೇ ಇರ್ತಾರೆ ಅಂತ ಅಲ್ಲ, ಕೆಲವರು ಸತೋನೂ ಇರ್ತಾರೆ ಅಂತನೂ ಅಲ್ಲ. ತಮ್ಮನ್ನು ತಾವು ತಿಳಿದುಕೊಳ್ಳಬೇಕು. ನಾವು ಮೊಟ್ಟ ಮೊದಲು ಸತೋಪ್ರಧಾನರಾಗಿದ್ದೆವು. ನಿಶ್ಚಯದಿಂದಲೇ ಸತೋಪ್ರಧಾನರಾಗುತ್ತೀರಾ. ಈ ರೀತಿಯೆಲ್ಲ ನಾವು ಹೇಗೆ ಸತೋಪ್ರಧಾನರಾಗ್ತೀವಿ? ಮತ್ತು ಜಾರೋಗ್ಬಿಡತ್ತೆ ಅಲ್ವಾ? ನಾವು ಹೇಗಪ್ಪ ಹಾಕ್ತೀವಿ ಅಂತ ಯೋಚನೆ ಮಾಡಿದ್ರೆ ಸತೋಪ್ರಧಾನರಾಗಲು ಸಾಧ್ಯವಿಲ್ಲ. ನೆನಪಿನ ಯಾತ್ರೆಯಲ್ಲಿಯೂ ಇರುವುದಿಲ್ಲ. ಎಷ್ಟು ಸಾಧ್ಯವಾಗತ್ತೆ ಅಷ್ಟು ಪುರುಷಾರ್ಥ ಮಾಡಬೇಕು. ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಸತೋಪ್ರಧಾನರಾಗಬೇಕು.
ಈ ಸಮಯದಲ್ಲಿ ಎಲ್ಲ ಮನುಷ್ಯ ಮಾತ್ರರು ತಮೋ ಪ್ರಧಾನರಿದ್ದಾರೆ. ನೀವು ಆತ್ಮನೂ ತಮೋ ಪ್ರಧಾನ ಇದೆ. ಆತ್ಮನಿಗೆ ಈಗ ಸತೋ ಪ್ರಧಾನ ಆಗಬೇಕು. ಆತ್ಮನನ್ನು ಸತೋ ಪ್ರಧಾನ ಮಾಡಿಕೊಳ್ಳಬೇಕು ತಂದೆಯ ನೆನಪಿನಿಂದ. ಜೊತೆಗೆ ಸರ್ವೀಸನ್ನು ಸಹ ಮಾಡಬೇಕು. ಆಗ ಶಕ್ತಿ ಸಿಗುವುದು. ಈಗ ತಿಳ್ಕೊಳ್ಳಿ, ಯಾರಾದರೂ ಸೆಂಟರ್ಸ್ ಓಪನ್ ಮಾಡುತ್ತಾರೆ, ಅನೇಕರ ಆಶೀರ್ವಾದ ಅವರಿಗೆ ಸಿಗತ್ತೆ. ಅವರ ತಲೆಯ ಮೇಲೆ ಅನೇಕರ ಆಶೀರ್ವಾದ ಬರುವುದು. ಮನುಷ್ಯರು ಧರ್ಮಶಾಲೆ ತಯಾರು ಮಾಡುತ್ತಾರೆ, ಯಾರಾದರೂ ಬಂದು ಅಲ್ಲಿ ವಿಶ್ರಾಂತಿ ಪಡೆಯುತ್ತಾರೆ. ಆತ್ಮನಿಗೆ ಖುಷಿ ಆಗತ್ತೆ ಅಲ್ವಾ? ಇರುವಂತಹವರಿಗೆ ಆರಾಮ್ ಸಿಗತ್ತೆ ಅಂದಾಗ ಆ ಆಶೀರ್ವಾದ ಯಾರು ತಯಾರು ಮಾಡಿರ್ತಾರೆ ಅವರಿಗೆ ಸಿಗತ್ತೆ. ಮತ್ತು ಪರಿಣಾಮ ಏನಾಗತ್ತೆ? ಮುಂದಿನ ಜನ್ಮದಲ್ಲಿ ಅವರು ಸುಖಿಗಳಾಗಿ ಇರ್ತಾರೆ. ಮನೆ ಒಳ್ಳೆಯದು ಸಿಗತ್ತೆ, ಮನೆಯ ಸುಖನೂ ಸಿಗತ್ತೆ. ಆ ರೀತಿಯೆಲ್ಲ ಎಂದಿಗೂ ಕಾಯಿಲೆನೇ ಬರಲ್ಲ ಅಂತ ಅಲ್ಲ, ಕೇವಲ ಮನೆ ಒಳ್ಳೆಯದು ಸಿಗತ್ತೆ. ಆಸ್ಪತ್ರೆ ಓಪನ್ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರತ್ತೆ. ಯೂನಿವರ್ಸಿಟಿ ಓಪನ್ ಮಾಡಿದ್ರೆ ವಿದ್ಯಾಭ್ಯಾಸ ಚೆನ್ನಾಗಿರತ್ತೆ. ಸ್ವರ್ಗದಲ್ಲಂತೂ ಆಸ್ಪತ್ರೆ ಅದ್ಯಾವುದೂ ಇರುವುದಿಲ್ಲ. ಇಲ್ಲಿ ತಾವು ಪುರುಷಾರ್ಥದಿಂದ 21 ಜನ್ಮಗಳಿಗಾಗಿ ಪ್ರಾರಬ್ಧ ರೂಪಿಸಿಕೊಳ್ಳುತ್ತೀರಾ. ಬಾಕಿ ಅಲ್ಲಿ ಹಾಸ್ಪಿಟಲು, ಕೋರ್ಟು, ಪೊಲೀಸು ಏನೂ ಇರುವುದಿಲ್ಲ. ಈಗ ತಾವು ಸುಖಧಾಮದಲ್ಲಿ ಹೋಗಬೇಕಾಗಿದೆ. ಅಲ್ಲಿ ಮಂತ್ರಿಗಳು ಇರುವುದಿಲ್ಲ. ಶ್ರೇಷ್ಠಾತಿ ಶ್ರೇಷ್ಠರು ಸ್ವಯಂ ಮಹಾರಾಜ ಮಹಾರಾಣಿ ಇರುತ್ತಾರೆ. ಅಲ್ಲಿ ಮಂತ್ರಿಗಳಿಂದ ಸಲಹೆ ಪಡೆಯುವ ಅವಶ್ಯಕತೆ ಇರುವುದಿಲ್ಲ. ಸಲಹೆ ಯಾವಾಗ ಬೇಕು? ಯಾವಾಗ ಬುದ್ಧಿಹೀನರಾಗ್ತಾರೆ ಆಗ. ಯಾವಾಗ ವಿಕಾರಗಳಲ್ಲಿ ಬೀಳ್ತಾರೆ ಆಗ ಸಲಹೆ ಬೇಕು. ರಾವಣ ರಾಜ್ಯದಲ್ಲಿ ಬಿಲ್ಕುಲ್ ಬುದ್ಧಿಹೀನರು, ತುಚ್ಛ ಬುದ್ಧಿ ಉಳ್ಳವರಾಗಿದ್ದಾರೆ. ಆದ್ದರಿಂದ ವಿನಾಶದ ಮಾರ್ಗವನ್ನು ಹುಡುಕುತ್ತಿರುತ್ತಾರೆ. ಸ್ವಯಂ ತಿಳಿದುಕೊಳ್ಳುತ್ತಾರೆ ನಾವು ವಿಶ್ವವನ್ನು ಬಹಳ ಶ್ರೇಷ್ಠ ಮಾಡುತ್ತೇವೆ ಎಂದು. ಆದರೆ ಮತ್ತಷ್ಟು ಕೆಳಗೆ ಬೀಳುತ್ತಾರೆ. ಈಗ ವಿನಾಶವಂತೂ ಸನ್ಮುಖದಲ್ಲಿ ನಿಂತಿದೆ. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಈಗ ನಾವು ಮನೆಗೆ ಹೋಗಬೇಕು. ನಾವು ಭಾರತದ ಸೇವೆ ಮಾಡಿ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೇವೆ. ನಂತರ ನಾವೇ ರಾಜ್ಯ ಮಾಡುತ್ತೇವೆ. ಗಾಯನವೂ ಇದೆ, ಫಾಲೋ ಫಾದರ್, ಫಾದರ್ ಶೋಸ್ ಸನ್, ಸನ್ ಶೋಸ್ ಫಾದರ್. ತಂದೆ ಮಕ್ಕಳನ್ನು ಪ್ರತ್ಯಕ್ಷ ಮಾಡುತ್ತಾರೆ. ಈಗ ನಾವು ಮಕ್ಕಳು ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕು. ಮಕ್ಕಳಿಗೆ ಗೊತ್ತಿದೆ, ಈ ಸಮಯದಲ್ಲಿ ಶಿವ ತಂದೆ ಬ್ರಹ್ಮರವರ ತನುವಿನಲ್ಲಿ ಬಂದು ನಮಗೆ ಓದಿಸುತ್ತಿದ್ದಾರೆ. ತಿಳಿಸುವುದು ಸಹ ಹಾಗೆಯೇ. ನಾವು ಬ್ರಹ್ಮರವರಿಗೆ ಭಗವಂತ ಅಥವಾ ದೇವತೆ ಎಂದು ಒಪ್ಪುವುದಿಲ್ಲ. ಇವರು ಸಹ ಪತಿತರಾಗಿದ್ದರು. ತಂದೆ ಪತಿತ ಶರೀರದಲ್ಲಿ ಪ್ರವೇಶ ಮಾಡಿದರು. ವೃಕ್ಷದಲ್ಲಿ ನೋಡಿ, ಮೇಲೆ ಶಿಕೆಯಲ್ಲಿ ನಿಂತಿದ್ದಾರೆ ಅಲ್ವಾ? ಪತಿತರಿದ್ರು, ಮತ್ತೆ ಕೆಳಗೆ ಪಾವನರಾಗಲು ತಪಸ್ಸು ಮಾಡಿ ನಂತರ ದೇವತೆಯಾದರು. ತಪಸ್ಸು ಮಾಡುವಂತಹವರು ಬ್ರಾಹ್ಮಣರು. ತಾವು ಬ್ರಹ್ಮ ಕುಮಾರ ಕುಮಾರಿಯರೆಲ್ಲರೂ ರಾಜಯೋಗವನ್ನು ಕಲಿಯುತ್ತಿದ್ದೀರಾ. ಎಷ್ಟು ಸ್ಪಷ್ಟವಾಗಿದೆ. ಇದರಲ್ಲಿ ಯೋಗ ತುಂಬ ಚೆನ್ನಾಗಿ ಇರಬೇಕು. ನೆನಪಿನಲ್ಲಿ ಇರಲಿಲ್ಲವೆಂದರೆ ಮುರುಳಿಯಲ್ಲಿಯೂ ಸಹ ಆ ಶಕ್ತಿ ಬರುವುದಿಲ್ಲ. ಶಕ್ತಿ ಸಿಗುತ್ತದೆ ಶಿವ ತಂದೆಯ ನೆನಪಿನಲ್ಲಿ. ನೆನಪಿನಿಂದಲೇ ಸತೋ ಪ್ರಧಾನರಾಗುತ್ತೀರಾ. ಇಲ್ಲವೆಂದರೆ ಶಿಕ್ಷೆಗಳನ್ನು ಅನುಭವಿಸಿ ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಮೂಲ ಮಾತಾಗಿದೆ ನೆನಪು. ಇದಕ್ಕೆ ಭಾರತದ ಪ್ರಾಚೀನ ಯೋಗ ಎಂದು ಹೇಳಲಾಗುವುದು. ಜ್ಞಾನದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಮೊದಲೆಲ್ಲ ಋಷಿ ಮುನಿಗಳು ಹೇಳುತ್ತಿದ್ದರು, ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ನಾವು ತಿಳಿದುಕೊಂಡಿಲ್ಲ ಎಂದು. ತಾವು ಸಹ ಮೊದಲು ತಿಳಿದುಕೊಂಡಿರಲಿಲ್ಲ. ಈ ಪಂಚವಿಕಾರಗಳು ನಿಮ್ಮನ್ನು ಬಿಲ್ಕುಲ್ ಬೆಲೆಹೀನರನ್ನಾಗಿ ಮಾಡಿವೆ. ಈಗ ಈ ಹಳೆಯ ಪ್ರಪಂಚ ಸುಟ್ಟು ಬಿಲ್ಕುಲ್ ಸಮಾಪ್ತಿಯಾಗಲಿದೆ. ಏನೂ ಇರುವುದಿಲ್ಲ. ತಾವೆಲ್ಲರೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಲು ತನು ಮನಸ್ಸು ಧನದಿಂದ ಸೇವೆ ಮಾಡುತ್ತಿದ್ದೀರಾ. ಪ್ರದರ್ಶನಿಯಲ್ಲಿಯೂ ತಮ್ಮನ್ನು ಕೇಳುತ್ತಾರೆ, ಹೇಳಿ ನಾವು BKSಸು ನಮ್ಮದೇ ಆದಂತಹ ತನು ಮನ ಧನದಿಂದ ಶ್ರೀಮತದಂತೆ ಸೇವೆ ಮಾಡಿ ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ಹೇಳಿ. ಯಾರಾದರೂ ಕೇಳ್ತಾರಲ್ವ, ಇದೆಲ್ಲ ಹೇಗೆ ನಡೆಯುತ್ತೆ, ಯಾರು ಹಣ ಕೊಡ್ತಾರೆ, ಹೇಗೆ ಸಂಭಾಲನೆ ಮಾಡ್ತೀರಾ ಅಂತ ಕೇಳ್ತಾರಲ್ವ, ಆಗ ಅವರಿಗೆ ಹೇಳಿ ಅಂತಾರೆ ಬಾಬಾ. ಇಲ್ಲಂತೂ
ಇದರಲ್ಲಿ ಶ್ರೀ ಶ್ರೀ 108 ತಂದೆಯೂ ಕುಳಿತಿದ್ದಾರೆ. 108ರ ಮಾಲೆ ತಯಾರು ಮಾಡುತ್ತಿದ್ದಾರೆ. ಮಾಲೆಯಂತೂ ಬಹಳ ತಯಾರಾಗಬೇಕಾಗಿದೆ. ಅದರಲ್ಲಿ 108 ಮಣಿಗಳು, ರತ್ನಗಳು ತುಂಬ ಪರಿಶ್ರಮ ಪಡುತ್ತಾರೆ. ನಂಬರ್ ವಾರಂತೂ ಬಹಳ ಇದ್ದೀರಾ. ಯಾರು ಒಳ್ಳೆಯ ಪರಿಶ್ರಮ ಪಡುತ್ತಾರೆ ಅವರು ಅಷ್ಟರತ್ನಗಳಲ್ಲಿ ಅಥವಾ 108ರಲ್ಲಿ ಬರುತ್ತಾರೆ. ರುದ್ರ ಯಜ್ಞವಾದಾಗ ಸಾಲಿಗ್ರಾಮಗಳಿಗೂ ಪೂಜೆಯಾಗತ್ತೆ. ಅವಶ್ಯವಾಗಿ ಸ್ವಲ್ಪ ಸೇವೆ ಮಾಡಿರ್ತಾರೆ, ಸರ್ವಿಸ್ ಮಾಡಿರ್ತಾರೆ, ಅದಕ್ಕೆ ಪೂಜೆ ಆಗತ್ತೆ. ತಾವು ಬ್ರಾಹ್ಮಣರು ಆತ್ಮಿಕ ಸೇವಾದಾರಿಗಳಾಗಿದ್ದೀರಾ. ಎಲ್ಲ ಆತ್ಮರನ್ನ ಜಾಗೃತಪಡಿಸುತ್ತೀರಾ. ನಾನು ಆತ್ಮ ಆಗಿದ್ದೇನೆ, ಇದನ್ನು ಮರೆಯುವುದರಿಂದ ದೇಹಾಭಿಮಾನ ಬರುವುದು. ತಿಳಿದುಕೊಳ್ಳುತ್ತಾರೆ ನಾನಿಂಥವರಾಗಿದ್ದೇನೆ ಎಂದು. ಯಾರಿಗೂ ಇದು ಗೊತ್ತಾಗುವುದಿಲ್ಲ. ನಾನು ಆತ್ಮನಾಗಿದ್ದೇನೆ, ನನ್ನ ಈ ಶರೀರದ ಹೆಸರು ಇಂತಹದ್ದಿದೆ ಎಂದು ಯಾರು ತಿಳಿದುಕೊಳ್ಳುವುದಿಲ್ಲ. ನಾವು ಆತ್ಮರು ಎಲ್ಲಿಂದ ಬಂದಿದ್ದೇವೆ ಕಿಂಚಿತ್ತು ವಿಚಾರ ಯಾರಿಗೂ ಬರುವುದಿಲ್ಲ. ಇಲ್ಲಿ ಪಾತ್ರ ಮಾಡುತ್ತಾ ಮಾಡುತ್ತಾ ಶರೀರದ ಅಭಿಮಾನ ಪಕ್ಕಾ ಆಗಿದೆ. ತಂದೆ ತಿಳಿಸುತ್ತಾರೆ, ಮಕ್ಕಳೇ ಈಗ ತಪ್ಪುಗಳನ್ನು ಮಾಡುವುದು ಬಿಡಿ. ಮಾಯೆ ಬಹಳ ಜಬರ್ದಸ್ತ್ ಇದೆ. ತಾವು ಯುದ್ಧದ ಮೈದಾನದಲ್ಲಿದ್ದೀರಾ. ತಾವು ಆತ್ಮ ಅಭಿಮಾನಿಗಳಾಗಿರಿ. ಆತ್ಮರು ಮತ್ತು ಪರಮಾತ್ಮನ ಮೇಳ ಇದಾಗಿದೆ. ಗಾಯನವೂ ಇದೆ. ಆತ್ಮ ಪರಮಾತ್ಮ ಬಹಳ ಕಾಲದಿಂದ ಅಗಲಿ ಹೋಗಿದ್ದರು ಎಂದು. ಇದರ ಅರ್ಥವನ್ನು ಯಾರು ತಿಳಿದುಕೊಂಡಿಲ್ಲ. ತಾವು ಈಗ ತಿಳಿದುಕೊಂಡಿದ್ದೀರಾ. ನಾವು ಆತ್ಮರು ತಂದೆಯ ಜೊತೆಯಲ್ಲಿ ಇರುವವರಾಗಿದ್ದೇವೆ. ಅದು ಆತ್ಮರ ಮನೆಯಾಗಿದೆ. ತಂದೆಯೂ ಅಲ್ಲಿದ್ದಾರೆ. ಅವರ ಹೆಸರಾಗಿದೆ ಶಿವ. ಶಿವ ಜಯಂತಿಯ ಗಾಯನವೂ ಇದೆ. ಬೇರೆ ಯಾರ ಹೆಸರು ಕೊಡಬಾರದು. ತಂದೆ ಹೇಳುತ್ತಾರೆ, ನನ್ನ ನಿಜವಾದ ಹೆಸರಾಗಿದೆ ಕಲ್ಯಾಣಕಾರಿ ಶಿವ. ಕಲ್ಯಾಣಕಾರಿ ರುದ್ರ ಎಂದು ಹೇಳುವುದಿಲ್ಲ, ಕಲ್ಯಾಣಕಾರಿ ಶಿವ ಎಂದು ಹೇಳಲಾಗುವುದು. ಕಾಶಿಯಲ್ಲಿಯೂ ಸಹ ಶಿವನ ಮಂದಿರ ಇದೆ ಅಲ್ವಾ. ಅಲ್ಲಿ ಹೋಗಿ ಸಾಧುಗಳು ಮಂತ್ರ ಜಪಿಸುತ್ತಾರೆ. ಶಿವಕಾಶಿ, ವಿಶ್ವನಾಥ, ಗಂಗೆ ಎಂದು ಹೇಳುತ್ತಾರೆ. ಈಗ ತಂದೆ ತಿಳಿಸುತ್ತಾರೆ, ಶಿವ ಕಾಶಿಯ ಮಂದಿರದಲ್ಲಿ ಕೂರಿಸಿದ್ದಾರೆ ಶಿವನನ್ನ. ಅವ್ರಿಗೆ ಹೇಳುತ್ತಾರೆ ವಿಶ್ವನಾಥ ಎಂದು. ಈಗ ನಾನಂತೂ ವಿಶ್ವನಾಥ ಆಗಿಲ್ಲ. ವಿಶ್ವಕ್ಕೆ ನಾಥರು ನೀವಾಗುತ್ತೀರಾ. ವಿಶ್ವದ ಮಾಲೀಕರು ನೀವಾಗುತ್ತೀರಾ. ನಾನಂತೂ ಆಗೋದಿಲ್ಲ. ಬ್ರಹ್ಮ ತತ್ವದ ನಾಥನೂ ನೀವಾಗುತ್ತೀರಾ. ನಿಮ್ಮದು ಅದು ಮನೆಯಾಗಿದೆ. ಮತ್ತೆ ಇದು ಸತ್ಯಯುಗ ರಾಜಧಾನಿಯಾಗಿದೆ. ನನ್ನ ಮನೆಯಂತೂ ಒಂದೇ, ಬ್ರಹ್ಮ ಮಹಾತತ್ವ. ನಾನು ಸ್ವರ್ಗದಲ್ಲಿ ಬರುವುದಿಲ್ಲ. ನಾನು ನಾಥನೂ ಆಗುವುದಿಲ್ಲ. ನನಗೆ ಹೇಳುತ್ತೀರಾ ಶಿವ ತಂದೆ ಎಂದು. ನನ್ನ ಪಾತ್ರವೇ ಆಗಿದೆ ಪತಿತರನ್ನ ಪಾವನರನ್ನಾಗಿ ಮಾಡುವುದು. ಸಿಖ್ಖರು ಹೇಳುತ್ತಾರೆ, ಕೊಳಕು ವಸ್ತ್ರಗಳನ್ನು ತೊಳೆಯಲು ಭಗವಂತ ರೂಪವನ್ನು ಧರಿಸಿಕೊಂಡು ಬಂದರೆಂದು. ಆದರೆ ಅರ್ಥ ತಿಳಿದುಕೊಂಡಿಲ್ಲ. ಮಹಿಮೆ ಮಾಡುತ್ತಾರೆ ಏಕ ಓಂಕಾರ, ಅಯ್ಯೋ ನಿಜ, ಜನನ ಮರಣ ರಹಿತ ಎಂದು. ನಾನಂತೂ 84 ಜನ್ಮಗಳನ್ನು ಪಡೆಯುವುದಿಲ್ಲ. ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ. ಮನುಷ್ಯರು 84 ಜನ್ಮಗಳನ್ನು ಪಡೆದುಕೊಳ್ಳುತ್ತಾರೆ. ಆತ್ಮನಿಗೆ ಗೊತ್ತಿದೆ ಬಾಬಾ ನನ್ನ ಜೊತೆ ಒಟ್ಟಾಗಿ ಕುಳಿತಿದ್ದಾರೆಂದು. ಯಾರಿಗೆ? ಬ್ರಹ್ಮ ಬಾಬರವ್ರಿಗೆ ಗೊತ್ತು. ಮತ್ತೆಯೂ ಸಹ ಗಳಿಗೆಗೂ ಮರೆಯುತ್ತೆ. ಬ್ರಹ್ಮಬಾಬಾ ತನ್ನ ಅನುಭವ ಹೇಳ್ತಾರೆ. ಈ ದಾದಾರವರ ಆತ್ಮ ಹೇಳುತ್ತೆ, ನಾನು ಸಹ ತುಂಬ ಪರಿಶ್ರಮ ಪಡ್ತೇನೆ. ಈ ರೀತಿಯೆಲ್ಲ ನನ್ನ ಜೊತೆ ಶಿವ ತಂದೆ ಕುಳಿತಿದ್ದಾರೆ, ಅದಕ್ಕೆ ಒಳ್ಳೆ ನೆನಪಿರುತ್ತೆ ಎಂದಲ್ಲ. ಏಕದಮ್ ಒಟ್ಟಿಗೆ ಇರ್ತೀವಿ. ನನಗೆ ಗೊತ್ತು ನನ್ನ ಬಳಿ ಇದ್ದಾರೆ ಶಿವ ತಂದೆ ಎಂದು. ಈ ಶರೀರ ಅವ್ರದ್ದಾಗಿದೆ. ಹೇಗೆ ಶರೀರಕ್ಕೆ ಶಿವ ತಂದೆ ಮಾಲೀಕರಾಗಿದ್ದಾರೆ ಅದು ಫೀಲ್ ಆಗತ್ತೆ. ಮತ್ತೆಯೂ ಮರೆಯುತ್ತೇನೆ. ಬಾಬಾರವರಿಗೆ ಈ ಶರೀರವೆಂಬ ಮನೆಯನ್ನು ಕೊಟ್ಟಿದ್ದೇನೆ ಇರಲು. ಬಾಕಿ ಒಂದು ಮೂಲೆಯಲ್ಲಿ ನಾನು ಕುಳಿತುಕೊಂಡಿದ್ದೇನೆ. ದೊಡ್ಡ ವ್ಯಕ್ತಿ ಅಲ್ವಾ ಶಿವ ತಂದೆ. ವಿಚಾರ ಮಾಡ್ತೇನೆ, ಪಕ್ಕದಲ್ಲಿ ಮಾಲೀಕ ಕುಳಿತಿದ್ದಾರೆ. ಈ ರಥ ಅವರದಾಗಿದೆ. ಅವರು ಇದನ್ನು ಸಂಭಾಲನೆ ಮಾಡುತ್ತಿದ್ದಾರೆ. ನಾನು ಶಿವ ತಂದೆಗೆ ತಿನ್ನಿಸುತ್ತಿದ್ದೇನೆ. ನಾನು ಅವರ ರಥವಾಗಿದ್ದೇನೆ. ಏನಾದರೂ ಖಾತ್ರಿ ಮಾಡಬೇಕು ಅಲ್ವಾ. ಈ ಖುಷಿಯಲ್ಲಿ ತಿನ್ನುತ್ತೇನೆ. 2-4 ಮಿನಿಟ್ ಆದಮೇಲೆ ಮರೆಯುತ್ತೇನೆ. ಆಗ ತಿಳಿದುಕೊಳ್ಳುತ್ತೇನೆ ತಾವೆಲ್ಲ ಮಕ್ಕಳಿಗೆ ಎಷ್ಟು ಕಷ್ಟ ಆಗಬಹುದು ಎಂದು. ಆದ್ದರಿಂದ ಬಾಬಾ ತಿಳಿಸುತ್ತಾರೆ, ಎಷ್ಟು ಸಾಧ್ಯವೋ ಅಷ್ಟು ತಂದೆಯನ್ನು ನೆನಪು ಮಾಡಿ.
ಬಹಳ ಬಹಳ ಸಂಪಾದನೆ ಇದೆ. ಇಲ್ಲಂತೂ ಸ್ವಲ್ಪ ಮಾತಿನಲ್ಲೇ ಬೇಜಾರಾಗುತ್ತಾರೆ ಮತ್ತು ವಿದ್ಯಾಭ್ಯಾಸವನ್ನೇ ಬಿಟ್ಟು ಬಿಡುತ್ತಾರೆ. ಬಾಬಾ ಬಾಬಾ ಅಂತ ಹೇಳ್ತಾ ಹೇಳ್ತಾ ಬಾಬರವ್ರಿಗೆ ವಿಚ್ಛೇದನ ಕೊಟ್ಟು ಬಿಡ್ತಾರೆ, ಡೈವರ್ಸ್ ಕೊಟ್ಟು ಬಿಡ್ತಾರೆ. ಬಾಬರವರಿಗೆ ಮಕ್ಕಳಾಗ್ತಾರೆ, ಆಶ್ಚರ್ಯವಾಗಿ ಕೇಳ್ತಾರೆ, ಜ್ಞಾನನೂ ಹೇಳುತ್ತಾರೆ ಎಲ್ಲರಿಗೂ, ಮತ್ತು ಸಿಕ್ಕಾಕೊಂಡ್ಬಿಡ್ತಾರೆ. ದಿವ್ಯ ದೃಷ್ಟಿಯಿಂದ ಸ್ವರ್ಗವನ್ನು ನೋಡ್ತಾರೆ, ರಾಸು ಮಾಡ್ತಾರೆ. ಮತ್ತೆ ಮಾಯೆ ಬಂತು ಅಂದರೆ ಶಿವ ತಂದೆಗೆ ಡೈವರ್ಸ್ ಕೊಡ್ತಾರೆ. ಬಾಬಾ ಹೇಳ್ತಾರೆ ನನಗೆ ಪಾರ್ಕತಿ ಕೊಟ್ಟು ಬಿಡ್ತಾರೆ, ಡೈವರ್ಸ್ ಕೊಟ್ಟು ಓಡೋಗ್ಬಿಡ್ತಾರೆ. ಯಾರು ವಿಶ್ವಕ್ಕೆ ಮಾಲೀಕ ಮಾಡ್ತಾರಂತಹ ತಂದೆಗೆ ಡೈವರ್ಸ್ ಕೊಡ್ತಾರೆ. ದೊಡ್ಡ ದೊಡ್ಡ ಪ್ರಸಿದ್ಧವಾಗಿರುವವರು ಕೂಡ ಬಾಬ್ರವರ ಕೈಯನ್ನು ಬಿಟ್ಟು ಹೋಗ್ಬಿಡ್ತಾರೆ. ಈಗ ತಮಗೆ ರಾಸ್ತೆ ತೋರಿಸ್ಲಾಗ್ತಾ ಇದೆ. ಈ ರೀತಿ ಎಲ್ಲ ಕೈಯಿಂದ ಹಿಡ್ಕೊಂಡು ಕರ್ಕೊಂಡು ಹೋಗ್ತೇನೆ ಅಂತ ಅಲ್ಲ. ಈ ನೇತ್ರಗಳಿಂದ ಅಂತೂ ಕುರುಡರಿಲ್ಲ. ಆ ಜ್ಞಾನದ ಮೂರನೆಯ ನೇತ್ರ ನಿಮಗೆ ಸಿಕ್ಕಿದೆ. ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಾ. 84 ಜನ್ಮಗಳ ಚಕ್ರ ಬುದ್ಧಿಯಲ್ಲಿ ಸುತ್ತಬೇಕು. ನಿಮ್ಮ ಹೆಸರಾಗಿದೆ ಸ್ವದರ್ಶನ ಚಕ್ರಧಾರಿ. ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು, ಅನ್ಯ ಯಾರ ನೆನಪು ಇರಬಾರದು. ಅಂತಿಮದಲ್ಲಿ ಈ ಅವಸ್ಥೆ ಇರಬೇಕು. ಹೀಗೆ ಸ್ತ್ರೀಗೆ ಪುರುಷನ ಜೊತೆಯಲ್ಲಿ ಪ್ರೀತಿ ಇರುತ್ತೆ. ಶಾರೀರಿಕವಾದಂತಹ ಪ್ರೀತಿ ಅವರದ್ದಾಗಿದೆ. ಇಲ್ಲಿ ನಿಮ್ಮದು ಆತ್ಮಿಕವಾದ ಪ್ರೀತಿಯಾಗಿದೆ. ನೀವು ಎದ್ದೊಳುತ್ತಾ ಕುಳಿತುಕೊಳ್ಳುತ್ತಾ ಪತಿಯರಿಗೂ ಪತಿ, ತಂದೆಯರಿಗೂ ತಂದೆ, ಶಿಕ್ಷಕರಿಗೂ ಶಿಕ್ಷಕ, ಗುರುಗಳಿಗೂ ಗುರು, ಸದ್ಗುರು ಶಿವ ತಂದೆಯನ್ನು ನೆನಪು ಮಾಡಬೇಕು. ಪ್ರಪಂಚದಲ್ಲಿ ಈ ರೀತಿ ಬಹಳಷ್ಟು ಮನೆಗಳಿರುತ್ತೆ. ಅಲ್ಲಿ ಸ್ತ್ರೀ ಪುರುಷರು ಮತ್ತು ಪರಿವಾರ ಎಲ್ಲರೂ ಪರಸ್ಪರದಲ್ಲಿ ಬಹಳ ಪ್ರೀತಿಯಿಂದ ಇರ್ತಾರೆ. ಮನೆಯಲ್ಲಿ ಹೇಗೆ ಸ್ವರ್ಗದಂತೆ ಇರುತ್ತೆ. 5-6 ಜನ ಮಕ್ಕಳು ಒಟ್ಟಿಗೆ ಇರ್ತಾರೆ. ಬೆಳಗ್ಗೆ ಬೇಗ ಎದ್ದು ಪೂಜೆಯಲ್ಲಿ ಕುಳಿತುಕೊಳ್ತಾರೆ. ಕೆಲವರು ಯಾವುದೇ ರೀತಿಯ ಜಗಳ ಕಲಹ ಮಾಡೋದಿಲ್ಲ. ಆ ಥರ ಪರಿವಾರಗಳು ಇರ್ತಾರೆ, ಏಕರಸವಾಗಿ ಇರ್ತಾರೆ. ಒಂದೇ ಮನೆಯಲ್ಲಿ ಕೆಲವರು ರಾಧಾಸ್ವಾಮಿಯ ಶಿಷ್ಯರಾಗಿರ್ತಾರೆ, ಇನ್ನು ಕೆಲವರು ಆ ಧರ್ಮವನ್ನು ಒಪ್ಪಲ್ಲ, ಇನ್ಯಾವುದೋ ಒಪ್ಕೊಳ್ತಾರೆ. ಆ ರೀತಿ ಇರ್ತಾರೆ. ಇನ್ನು ಕೆಲವು ಮನೆಗಳು ಹಂಗೆಯೂ ಇರುತ್ತೆ. ಸಣ್ಣ ಸಣ್ಣ ಮಾತುಗಳಿಗೆ ಬೇಜಾರಾಗ್ಬಿಡ್ತಾರೆ. ಅಂಥ ಪರಿವಾರಗಳು ಇರುತ್ತೆ. ತಂದೆ ಹೇಳ್ತಾರೆ ಈ ಅಂತಿಮ ಜನ್ಮದಲ್ಲಿ ಪೂರ್ಣ ಪುರುಷಾರ್ಥ ಮಾಡಬೇಕು. ತಮ್ಮ ಹಣವನ್ನು ಸಹ ಸಫಲ ಮಾಡಿಕೊಂಡು ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಿ. ಅಂದಾಗ ಭಾರತದ ಕಲ್ಯಾಣವೂ ಆಗುವುದು. ತಮಗೆ ಗೊತ್ತು, ನಾವು ನಮ್ಮ ರಾಜಧಾನಿಯನ್ನು ಶ್ರೀಮತದಂತೆ ಸ್ಥಾಪನೆ ಮಾಡುತ್ತಿದ್ದೇವೆ, ಕಲ್ಪದ ಮೊದಲಿನಂತೆ. ನೆನಪಿನ ಯಾತ್ರೆಯಿಂದ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳುವುದರಿಂದಲೇ ನಾವು ಚಕ್ರವರ್ತಿ ರಾಜರಾಗುತ್ತೇವೆ. ಮತ್ತು ಇಳಿಯುವುದು ಪ್ರಾರಂಭವಾಗುವುದು. ಮತ್ತು ಅಂತಿಮದಲ್ಲಿ ಬಾಬಾರವರ ಬಳಿ ಹೋಗುತ್ತೇವೆ. ಶ್ರೀಮತದಂತೆ ನಡೆಯುವುದರಿಂದಲೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇವೆ. ತಂದೆಯೇನು ಗಲ್ಲಿಗೇರಿಸುವುದಿಲ್ಲ. ಒಂದಂತೂ ತಂದೆ ಹೇಳ್ತಾರೆ ಪವಿತ್ರವಾಗಿರಿ, ಮತ್ತು ಎರಡನೆಯದಾಗಿ ತಂದೆಯನ್ನು ನೆನಪು ಮಾಡಿ. ಸತ್ಯಯುಗದಲ್ಲಿ ಪತಿತರ್ಯಾರೂ ಇರುವುದಿಲ್ಲ. ದೇವಿ ದೇವತೆಗಳು ಸಹ ಬಹಳ ಕಡಿಮೆ ಇರುತ್ತಾರೆ. ಮತ್ತು ನಿಧಾನವಾಗಿ ವೃದ್ಧಿ ಆಗುವುದು. ದೇವತೆಗಳದು ಚಿಕ್ಕ ವೃಕ್ಷವಿರುವುದು, ನಂತರ ಎಷ್ಟು ವೃದ್ಧಿ ಆಗತ್ತೆ. ಆತ್ಮರು ಎಷ್ಟು ಜನ ಬರ್ತಿರ್ತಾರೆ. ಇದು ಮಾಡಲ್ಪಟ್ಟ ಆಟವಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಆತ್ಮಿಕ ಸೇವಾದಾರಿಯಾಗಿ ಆತ್ಮರನ್ನು ಜಾಗೃತ ಮಾಡುವ ಸೇವೆ ಮಾಡಬೇಕು. ತನು ಮನ ಧನದಿಂದ ಸೇವೆ ಮಾಡಿ ಶ್ರೀಮತದಂತೆ ರಾಮರಾಜ್ಯದ ಸ್ಥಾಪನೆಗೆ ನಿಮಿತ್ತರಾಗಬೇಕು. ಎರಡನೇ ಪಾಯಿಂಟು, ಸ್ವದರ್ಶನ ಚಕ್ರಧಾರಿಗಳಾಗಿ 84 ಜನ್ಮಗಳ ಚಕ್ರವನ್ನು ಬುದ್ಧಿಯಲ್ಲಿ ತಿರುಗಿಸಬೇಕು. ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಅನ್ಯ ಯಾರ ನೆನಪು ಬರಬಾರದು. ಎಂದಿಗೂ ಯಾವುದೇ ಮಾತಿನಿಂದ ಬೇಜಾರಾಗಿ ವಿದ್ಯಾಭ್ಯಾಸವನ್ನು ಬಿಡಬಾರದು. ವರದಾನ:
ಸಂಘಟನೆಯಲ್ಲಿರುತ್ತಾ ಲಕ್ಷ್ಯ ಮತ್ತು ಲಕ್ಷಣವನ್ನು ಸಮಾನ ಮಾಡಿಕೊಳ್ಳುವಂತಹ ಸದಾ ಶಕ್ತಿಶಾಲಿ ಆತ್ಮ ಆಗಿರಿ. ಸಂಘಟನೆಯಲ್ಲಿರುತ್ತಾ ಲಕ್ಷ್ಯ ಮತ್ತು ಲಕ್ಷಣವನ್ನು ಸಮಾನ ಮಾಡಿಕೊಳ್ಳುವಂತಹ ಸದಾ ಶಕ್ತಿಶಾಲಿ ಆತ್ಮ ಆಗಿರಿ. ವರದಾನದ ವಿಶ್ಲೇಷಣೆ. ಸಂಘಟನೆಯಲ್ಲಿ ಪರಸ್ಪರದಲ್ಲಿ ಒಬ್ಬರನ್ನು ನೋಡಿ ಮತ್ತೊಬ್ಬರು ಉಮಂಗ ಉತ್ಸಾಹದಲ್ಲಿ ಬರುತ್ತೀರ. ಅನ್ಯರನ್ನು ನೋಡಿದಾಗ ಉಮಂಗ ಉತ್ಸಾಹ ಬರುತ್ತೆ. ಆಗ ಸೋಮಾರಿತನವೂ ಬರುತ್ತೆ, ಹುಡುಗಾಟಿಕೆತನವೂ ಬರುತ್ತೆ. ಯೋಚನೆ ಮಾಡ್ತಾರೆ, ಇವರು ಇದು ಮಾಡ್ತಾರೆ, ನಾವು ಮಾಡಿದ್ರೆ ಏನಾಗುತ್ತೆ ಬಿಡಿ ಎಂದು. ಆದರೆ ಸಂಘಟನೆಯಿಂದ ಶ್ರೇಷ್ಠರಾಗುವ ಸಹಯೋಗವನ್ನು ತೆಗೆದುಕೊಳ್ಳಿ. ಪ್ರತಿ ಕರ್ಮ ಮಾಡುವ ಮುನ್ನ ಈ ವಿಶೇಷ ಅಟೆನ್ಷನ್ ಕೊಡಿ, ಲಕ್ಷ್ಯ ಇಟ್ಕೊಳ್ಳಿ. ನಾನು ಸ್ವಯಂವನ್ನು ಸಂಪನ್ನ ಮಾಡಿಕೊಂಡು ಸಾಂಪಲ್ ಆಗಬೇಕು, ಉದಾಹರಣೆ ಆಗಬೇಕು. ನಾನು ಮಾಡಿ ಬೇರೆಯವರಿಗೆ ಕಲಿಸಬೇಕು, ಬೇರೆಯವರಿಂದಲೂ ಮಾಡಿಸಬೇಕು. ನಂತರ ಬಾರಿ ಬಾರಿಗೂ ಈ ಲಕ್ಷ್ಯವನ್ನು ಎಮರ್ಜ್ ಮಾಡಿಕೊಳ್ಳಿ. ಲಕ್ಷ್ಯ ಮತ್ತು ಲಕ್ಷಣವನ್ನು ಸೇರಿಸಿಕೊಳ್ಳುತ್ತಾ ನಡೆಯಿರಿ. ಅಂದರೆ ಲಕ್ಷ್ಯ ಹೇಗಿದೆ ಹಾಗೆ ಲಕ್ಷಣಗಳು ಇವೆಯಾ ಅಂತ ಪರೀಕ್ಷಿಸ್ಕೊಳ್ತಾ ಹೋಗಿ. ಆಗ ಶಕ್ತಿಶಾಲಿ ಆಗುತ್ತೀರಾ. ಸ್ಲೋಗನ್. ಲಾಸ್ಟಲ್ಲಿ ಫಾಸ್ಟಾಗಿ ಹೋಗಬೇಕಾದರೆ ಸಾಧಾರಣ ಮತ್ತು ವ್ಯರ್ಥ ಸಂಕಲ್ಪಗಳಲ್ಲಿ ಸಮಯವನ್ನು ಕಳೆಯಬೇಡಿ. ಅಂತಿಮದಲ್ಲಿ ತೀವ್ರವಾಗಿ ಹೋಗಬೇಕಾದರೆ ಸಾಧಾರಣ ಮತ್ತು ವ್ಯರ್ಥ ಸಂಕಲ್ಪಗಳಲ್ಲಿ ಸಮಯವನ್ನು ಕಳೆಯಬೇಡಿ. ಅವ್ಯಕ್ತ ಇಶಾರೆ. ಸಹಜ ಯೋಗಿ ಆಗಬೇಕಾದರೆ ಪರಮಾತ್ಮನ ಪ್ರೀತಿಯ ಅನುಭವಿಗಳಾಗಿರಿ. ಯಾರು ಪ್ರಿಯವಾಗಿರ್ತಾರೆ ಅವರನ್ನು ನೆನಪು ಮಾಡಬೇಕಾಗಿ ಬರೋದಿಲ್ಲ, ಅವರ ನೆನಪು ಸ್ವತಃವಾಗಿ ಬರುತ್ತೆ. ಕೇವಲ ಪ್ರೀತಿ ಹೃದಯದಿರಬೇಕು, ಸತ್ಯ ಮತ್ತು ನಿಸ್ವಾರ್ಥವಾಗಿ ಇರಬೇಕು. ಯಾವಾಗ ಹೇಳ್ತಾರೆ ನನ್ನ ಬಾಬಾ ಪ್ರೀತಿಯ ಬಾಬಾ ಎಂದು ಅಂದಾಗ ಪ್ರಿಯವಾಗಿರುವವರನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಮತ್ತು ನಿಸ್ವಾರ್ಥ ಪ್ರೀತಿ ತಂದೆಯ ವಿನಃ ಮತ್ತೆ ಯಾವ ಆತ್ಮನಿಂದಲೂ ಸಿಗಲು ಸಾಧ್ಯವಿಲ್ಲ. ಆದ್ದರಿಂದ ಎಂದಿಗೂ ಕೆಲಸಕ್ಕೋಸ್ಕರ ಸುಮ್ಮನೆ ಕಾಟಾಚಾರಕ್ಕೋಸ್ಕರ ನೆನಪು ಮಾಡಬೇಡಿ. ನಿಸ್ವಾರ್ಥ ಪ್ರೀತಿಯಲ್ಲಿ ಲವಲೀನರಾಗಿ ಇರಿ. ಓಂ ಶಾಂತಿ.